ಹಾಂ ಹೇಳ್ರಿ ಏನು ನಿಮ್ಮ ಹೆಸರು? ನನ್ನ ಹೆಸರು ರಾಮ್ ಸಂಜೀವಯ್ಯ ಅಂತ. ಈಗ ನಿಖಿಲ್ಸು ಕುಮಾರಸ್ವಾಮಿ 20,000 ಮತದಿಂದ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ 20,000 ಮತದಿಂದ ಗೆಲ್ತಾರೆ ಅಂತ. ನಿಮ್ಮ ಹೆಸರೇನು? ರಾಮ ಸಂಜೀವಯ್ಯ ದೇವರ ಹೊಸಳ್ಳಿ. ರಾಮ ಸಂಜೀವಯ್ಯ ದೇವರ ಹೊಸಳ್ಳಿ ಅವರು ಹೇಳಾಯ್ತು 20,000 ಗೆಲ್ತಾರೆ. ಗೆಲ್ತಾರೆ ಪಕ್ಕ. ನಿಜನಾ? ಪಕ್ಕ. ಹೆಂಗೆ ಹೇಳ್ತೀರಾ? ನಮಗೆ ಗೊತ್ತು. ಪಕ್ಕ ಪಕ್ಕ. ಅಲ್ಲ ರೀ, ಎಲ್ಲ ಕುತ್ತಿಗೆ ಗಂಟೆ ಐತೆ ಫೈಟು ಅಂತವ್ರು, ನೀವು ನೋಡಿದ್ರೆ 20,000 ಗಂಟೆ ಹೋಗ್ಬಿಟ್ರಲ್ಲ. ಅವ್ರು ಹೇಳ್ತಾರೆ ನಾವು ಗೆಲ್ತೀವಿ ಅಂತ. ನಾವು ಗೆಲ್ತೀವಿ ಅಂತೀವಲ್ಲ. ನಾನು ಪಕ್ಕ ಹೇಳ್ತೀನಿ 20,000 ಲೀಡಿಂಗ್ ಗೆಲ್ ಬರ್ತೀವಿ ಅಂತ. ಪಕ್ಕ. ಯೋಗೇಶ್ವರ್ ಇಲ್ಲ? ಯೋಗೇಶ್ವರ್ ಇಲ್ಲ. ಯಾಕೆ ಬೇಡ ಯೋಗೇಶ್ವರ್? ಯೋಗೇಶ್ವರ್ ನಂಗೆ ಬೇಕಾಗಿಲ್ಲ. ಯಾಕೆ ಗೆಲ್ಬಾರ್ದು? ಗೊತ್ತಿಲ್ಲ ನಮ್ಗೆ, ಅದೇನು ನಮ್ಗೆ ಇಷ್ಟ ಇಲ್ಲ. ಅವರು ಇಷ್ಟ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು. ಪಕ್ಕ ಗೆಲ್ತಾರೆ. ಬೆಳಿಬೇಕು ಅವ್ನು ಮುಂದೆ. ಇನ್ನು ಯುವಕ ಬೆಳಿಬೇಕು ಅವರು ಮುಂದೆ. ಪಕ್ಕ ಗೆಲ್ತಾರಾ? ಪಕ್ಕ ಗೆಲ್ತಾರೆ ಸರ್. ಗ್ಯಾರಂಟಿ ಪಕ್ಕ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಆರಾಮ ಕೂತು ಬಿಡ್ರಿ. ಏನು ನಿಮ್ಮ ಹೆಸರು? ರಮೇಶ್ ಅಂತ ಸರ್. ಹಾಕಿ ಪಾಪ ಮಗಿಗೆ ಚಡ್ಡಿ ಹಾಕಿ. ರಮೇಶ್ ಅವ್ರೆ, ಹೆಂಗೈತ್ರಿ ರಣಕಣ ಚನ್ನಪಟ್ಟದ್ದು? ಚನ್ನಪಟ್ಟಣ ರಣಕಳ ಭಾರಿ ಜೋರ ನಡೀತದೆ ಸರ್. ವೋಟಿಂಗ್ ಎಲ್ಲ ಆಗೋಯ್ತು? ವೋಟಿಂಗ್ ಎಲ್ಲ ಆಗೋಯ್ತು. ಯಾವ್ದು ಏನು ತೊಂದರೆ ಆಗಲಿಲ್ಲ ವೋಟಿಂಗಲ್ಲಿ? ಯಾವ ತೊಂದರೆ ಇಲ್ಲ ಸರ್, ಯಾವುದು ತೊಂದರೆ ಇಲ್ರ. ಯಾರು ಗೆಲ್ಬೋದು ಸರ್ ಹೇಳೋಕ್ಕಾಗೋದಿಲ್ಲ ಸರ್. ಇಬ್ರು ನಾನು ಗೆಲ್ಬೇಕು ಅಂತವ್ರೆ. ಜಿದ್ದ ನಾನು ನೀನು ಅಂತ ಜಿದ್ದ ಹಿಡಿತವ್ರೆ. ಅದ್ರೊಳಗೆ ಯಾವ್ದು ಹಗ್ಗ ಮಧ್ಯದಲ್ಲಿ ಕಟ್ಟೈತೆ ಅದು. ಯಾರು ಕಟ್ಟಾಯ್ತದ ಅವ್ರು ಗೆಲ್ತಾರೆ, ಯಾರು ದಬಾಕತಾರೆ. ನಿಮ್ ಪ್ರಕಾರ ಏನ್ ಅನ್ಸ್ತದೆ ಟ್ರೆಂಡು? ಇಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತ ನಾವು ಮೊಬ್ ಕೊಟ್ಟಿದ್ದೀವಿ. ನಿಮ್ಗೆ ಆಸೆ ಕಾಂಗ್ರೆಸ್, ಏನಾಯ್ತದೆ ಹೇಳಕ್ಕಾಗೋದಿಲ್ಲ. ಯಾರು ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? ಒಟ್ಟಿನಲ್ಲಿ ಅಭಿವೃದ್ಧಿ ಆಗ್ಬೇಕು. ಯೋಗೇಶ್ವರ್ ಬಂದ್ರೆ ಅಭಿವೃದ್ಧಿ ಆಗಿದೆ. ಯೋಗೇಶ್ವರ್ ಬಂದ್ರೆ ಅಭಿವೃದ್ಧಿ. ನಿಖಿಲ್ ಬಂದ್ರೆ ಕಷ್ಟ ಸರ್. 2 ಸತಿ ಗೆದ್ದವ್ರೆ. ಏನ್ ಕೆಲಸ ಮಾಡಿದರು? 2 ಸಲ ಸೋತವ್ರಿ. ಗೆದ್ದವ್ರೆ ಕುಮಾರಸ್ವಾಮಿ ಅದು ಸರ್. ಕುಮಾರಸ್ವಾಮಿ ಅವರೆಲ್ಲ ಸರ್ ಗೆದ್ದದ್ದು. ಅವ್ರ ತಂದೆ ಅಪ್ಪ ಮಗ ಎಲ್ಲ ಒಂದೇ ಅಂತ ಹೇಳ್ದವ್ರೆ. ಅವರೆಲ್ಲ ಗೆದ್ದದ್ದು, MLA ಆಗೋದು, ಮಿನಿಸ್ಟರ್ ಆದ್ರು. ಏನ್ ಕೆಲಸ ಆಗ್ಲಿಲ್ಲ, ಜನಗಳಿಗೆ ಗೊತ್ತಿಲ್ಲ. ಯೋಗೇಶ್ವರ್ ಗೆದ್ದೋದಕ್ಕೆ ಯಾವುದು ಕೋರ್ಟ್ ಕಟ್ಟಿದ್ರು, ಬಸ್ ಸ್ಟ್ಯಾಂಡ್ ಕಟ್ಟಿದ್ರು, ಕೆಲಸಗಳದ್ದು, ತಾಲೂಕು ಆಫೀಸು ಮತ್ತು ಅಂಬೇಡ್ಕರ್ ಭವನ ಮಾಡವ್ರೆ. ಕೆಲಸಗಳು ನಡೀತವೆ. ಚನ್ನಪಟ್ಟಣ ಅಭಿವೃದ್ಧಿ ಆಯ್ತದೆ. ಚನ್ನಪಟ್ಟಣ ಅಭಿವೃದ್ಧಿ ಆಯ್ತದೆ. ನಿಖಿಲ್ ಕಷ್ಟ ಅಂತೀರಾ? ಸ್ವಲ್ಪ ಟ್ರೆಂಡ್ ಅವರೇ ಅಂತವ್ರಪ್ಪ. ನೋಡುವ ಎಲೆಕ್ಷನ್ ಬನ್ನಿ ನೋಡೋಣ. ನೀವ್ ಹೇಳ್ದಂಗ ಹಗ್ಗ ಯಾರು ಸಿಗೆ ಎಲ್ಲ ಹಗ್ಗ ಕಟ್ಟದ ಅವ್ರದ್ದು. ಒಬ್ರು ಬೀಳ್ತಾರೆ, ಒಬ್ರು ಹೇಳ್ತಾರೆ. ಓಕೆ ಅಜ್ಜಿ ನಮಸ್ಕಾರ ಕಣಜ್ಜಿ. ಓ ಬೋ ಸಂದಾಗಿದ್ದೀರಿ? ಮಾತಾಡಿ. ಏನ್ ನಿಮ್ಮ ಹೆಸರು? ಚೆನ್ನಮ್ಮ ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀವಿ. ಪಿಂಚಣಿ ದುಡ್ಡೆಲ್ಲ ಬರ್ತಿದ್ಯಾ? ಎಷ್ಟು ಬರುತ್ತೆ? 1,000 ರೂಪಾಯಿ ಬತ್ತದೆ. ತಿಂಗಳ ಬರುತ್ತಾ ಇಲ್ಲ ಕೊಡಲ್ವಾ? ಇಲ್ಲ ತಿಂಗಳ ಬತ್ತದೆ. ಇಲ್ಲ ಅಂದ್ರೆ ಹೇಳಿ ಕೊಡಿಸ್ತೀವಿ. ಇಲ್ಲ ಬತ್ತದೆ. ನೀವು ನಮ್ಮ ಸಿದ್ದರಾಮಣ್ಣನ ರೊಕ್ಕ ಅದು ಬತ್ತದೆ. 2,000 ರೂಪಾಯಿ ಬತ್ತದೆ. ನಿಜ ಹೇಳ್ಬೇಕು. ಆಗೊಂದೆರಡು ತಿಂಗಳು ಬಂದಿರ್ಲಿಲ್ಲ, ಈಗ ತಿರ್ಗಾ ಹಾಕ ಮನ್ಸಿಗೆ ನೋವಾಯ್ತನೋ. ಆಯ್ತು. ಓಟ್ ಹಾಕಿರೆ? ಓಟ್ ಹಾಕುದ್ರಾ? ಹಾಕುದ್ರಾ? ಯಾರು ಗೆಲ್ಬೇಕು? ಕಾಂಗ್ರೆಸ್. ಹೌದಾ? ಅಯ್ಯೋ ಯಾಕೆ? ಕಾಂಗ್ರೆಸ್ಸೇ ಬರ್ಲಿ ಬಿಡಪ್ಪ. ಯಾಕೆ? ಕೆರೆಗಳಲ್ಲಿ ನೀರಿಲ್ಲ, ಮಳೆ ಇಲ್ಲ. ಅಪ್ಪ ಗೆದ್ರಾರ ಹೊಸಿ ಕೆರೆಗಳಿಗೆ ನೀರು ಹಾಕ್ತಾರೆ, ನಮಗೆ ಕುಡಿಕ್ ನೀರು ಬರ್ತವೆ. ಕುಡಿಯಕ್ಕೆ ನೀರು ಬರ್ತದೆ, ಇಲ್ಲಾಂದ್ರೆ ನೀರು ಇಲ್ಲ, ತೊಳ್ಕೊಳಕ್ಕೂ ನೀರಿಲ್ಲ. ನಿಮ್ಗೆ ಯೋಗೇಶ್ವರ ಗೆಲ್ಬೇಕಂದ್ರೆ ಗೆಲ್ಬೇಕು. ಓಟೆಲ್ಲ ನೀಟಾಗಿ ಹಾಕುದ್ರಾ? ಹಾಕಿವಿ. ಯಾರು ಏನು ಹೇಳ್ಕೊಡ್ಲಿಲ್ವಲ್ಲ? ಇಲ್ಲ. ಯಾರು ದುಡ್ಡು ಪಡ್ಡು ಕೊಡ್ಲಿಲ್ವಲ್ಲ? ಕೊಟ್ರು ಅವೆಲ್ಲ ಈಸ್ಕೊಂಬಾರ್ದು. ಕೆಲವ್ರು ಈಸ್ಕೊತಾರೆ, ಯಾರಪ್ಪನ ಮನೆ ದುಡ್ಡು ಆ ಕಡೆಕೊ ಬರ್ಲಿ ಈ ಕಡೆಕೊ ಬರ್ಲಿ ಅಂತಾರೆ, ಈಸ್ಕೊತಾರೆ. ಆದ್ರೂ ಹುಷಾರು. ಆರಾಮಾಗಿರಿ. ಗಿಂಚಿಣಿ ಬರ್ಲಿಲ್ಲ ಅಂದ್ರೆ ಹೇಳಿ ಅವ್ರಿಗೆ, ನಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸರಿನಾ? ಆಯ್ತಪ್ಪ. ಏನ್ ನಿಮ್ಮ ಹೆಸರು? ಸುಂದರ್ ಅಂತ. ಸುಂದರ್ ಅವ್ರೆ? ಪಾರದೊಡ್ಡಿ ಸುಂದರು. ವೆಲ್ಡಿಂಗ್ ಶಾಪು ಸುಂದರು. ಫ್ಯಾಬ್ರಿಕೇಶನ್ ಸುಂದರು. ಸಿಪಿ ಯೋಗೇಶ್ವರ್ ಸುಂದರು. ಅವರು ಗೆಲ್ಲೇಬೇಕು ಈ ಸತಿ. ನಮ್ಮ ಚನ್ನಪಟ್ಟಣದಲ್ಲಿ 7 ಸತಿ ಸೋತವ್ರೆ, ಈ ಸತಿ ಗೆಲ್ಲೇಬೇಕು. ಯಾರೊಬ್ಬ ಹೇಳವ್ರೆ ಅಂತ ನಮ್ಮ ಗೆ ಅದು ಹೇಳಿ
ಹಂಗಂದ್ರೆ ಅವ್ರು ಮೈಸೂರಿನ ಚನ್ನಪಟ್ಟಣ ಒಬ್ಬರನ್ನ ಗೆಲ್ಸಕ್ಕೆ ಅಲ್ಲಿವಲ್ಲ ನೀವು. ಅದಕ್ಕೋಸ್ಕರ ನಮಗೆ ಬೇಜಾರಾಯ್ತು. ಈ ಸತಿ ಯಾರ ಗೆಲ್ಲೇಬೇಕು. ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಏನು ಪ್ರಯೋಜನ ಇಲ್ಲ. CP ಯೋಗೇಶ್ವರ ಬರಲೇಬೇಕು. CP ಯೋಗೇಶ್ವರ ಗೆಲ್ಲೇಬೇಕು. ಈ ಸತಿ ಚನ್ನಪಟ್ಟಣಗೆ ಗೆಲ್ಲೇಬೇಕು. ಗ್ಯಾರಂಟಿ ಅಂತ ಫಿಕ್ಸು ಇಡೀ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ. ಆಯ್ತು. ಹೇಳ್ರಿ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಾಮ್ ಸಂಜೀವಯ್ಯ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ 20,000 ಮತದಿಂದ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ 20,000 ಮತದಿಂದ ಗೆಲ್ತಾರೆ ಅಂತ. ನಿಮ್ಮ ಹೆಸರೇನು? ರಾಮ ಸಂಜೀವಯ್ಯ ದೇವರ ಹೊಸಳ್ಳಿ. ರಾಮ ಸಂಜೀವಯ್ಯ ದೇವರ ಹೊಸಳ್ಳಿ ಅವರು ಹೇಳಾಯ್ತು 20,000 ಗೆಲ್ತಾರೆ. ಪಕ್ಕ. ನಿಜಾನಾ? ಪಕ್ಕ. ಹೆಂಗ್ ಹೇಳ್ತೀರಾ? ನಮಗ್ ಗೊತ್ತು. ಪಕ್ಕ. ಅಲ್ಲ ರೀ, ಎಲ್ಲ ಕುತ್ಕೆ ಗಂಟ ಐತೆ ಫೈಟು ಅಂತವ್ರು, ನೀವು ನೋಡಿದ್ರೆ 20,000 ಗಂಟ ಹೋಗ್ಬಿಟ್ರಲ್ಲ. ಅವ್ರು ಹೇಳ್ತಾರೆ ನಾವು ಗೆಲ್ತೀವಿ ಅಂತ. ನಾವು ಗೆಲ್ತೀವಿ ಅಂತೀವಲ್ಲ. ನಾನು ಪಕ್ಕ ಹೇಳ್ತೀನಿ 20,000 ಲೀಡಿಂಗ್ ಗೆಲ್ ಬರ್ತೀವಿ ಅಂತ. ಪಕ್ಕ. ಯೋಗೇಶ್ವರ್ ಇಲ್ಲ. ಯೋಗೇಶ್ವರ್ ಇಲ್ಲ. ಯಾಕೆ ಬೇಡ ಯೋಗೇಶ್ವರ್? ಯೋಗೇಶ್ವರ್ ನಂಗೆ ಬೇಕಾಗಿಲ್ಲ. ಯಾಕೆ ಗೆಲ್ಬಾರ್ದು? ಗೊತ್ತಿಲ್ಲ ನಮ್ಗೆ, ಅದೇನು ನಮ್ಗೆ ಇಷ್ಟ ಇಲ್ಲ. ಅವರು ಇಷ್ಟ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು. ಪಕ್ಕ ಗೆಲ್ತಾರೆ. ಬೆಳಿಬೇಕು ಅವ್ನು ಮುಂದೆ. ಇನ್ನು ಯುವಕ ಬೆಳಿಬೇಕು ಅವರು ಮುಂದೆ. ಪಕ್ಕ ಗೆಲ್ತಾರಾ? ಪಕ್ಕ ಗೆಲ್ತಾರೆ ಸರ್. ಗ್ಯಾರಂಟಿ ಪಕ್ಕ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಆರಾಮ ಕುಂತು ಬಿಡ್ರಿ. ಏನ್ ನಿಮ್ಮ ಹೆಸರು? ರಮೇಶ್ ಅಂತ ಸರ್. ಹಾಕಿ ಪಾಪ ಮಗಿಗೆ ಚಡ್ಡಿ ಹಾಕಿ. ರಮೇಶ್ ಅವ್ರೆ, ಹೆಂಗೈತ್ರಿ ರಣಕಣ ಚನ್ನಪಟ್ಟದ್ದು? ಚನ್ನಪಟ್ಟಣ ರಣಕಳ ಭಾರಿ ಜೋರ ನಡೀತದೆ ಸರ್. ವೋಟಿಂಗ್ ಎಲ್ಲ ಆಗೋಯ್ತು? ವೋಟಿಂಗ್ ಎಲ್ಲ ಆಗೋಯ್ತು. ಯಾವ್ದು ಏನು ತೊಂದರೆ ಆಗಲಿಲ್ಲ ವೋಟಿಂಗಲ್ಲಿ? ಯಾವ ತೊಂದರೆ ಇಲ್ಲ ಸರ್, ಯಾವುದು ತೊಂದರೆ ಇಲ್ಲ. ಯಾರು ಗೆಲ್ಬೋದು ಸರ್? ಹೇಳೋಕ್ಕಾಗೋದಿಲ್ಲ ಸರ್. ಇಬ್ರು ನಾನು ಗೆಲ್ಬೇಕು ಅಂತವ್ರೆ. ಜಿದ್ದ ನಾನು ನೀನು ಅಂತ ಜಿದ್ದ ಹಿಡಿತವ್ರೆ. ಅದ್ರೊಳಗೆ ಯಾವ್ದು ಹಗ್ಗ ಮಧ್ಯದಲ್ಲಿ ಕಟ್ಟೈತೆ ಅದು ಯಾರು ಕಟ್ಟಾಯ್ತದ ಅವ್ರು ಗೆಲ್ತಾರೆ, ಯಾರು ದಬಾಕತಾರೆ. ನಿಮ್ ಪ್ರಕಾರ ಏನ್ ಅನ್ಸ್ತದೆ ಟ್ರೆಂಡು? ಇಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತ ನಾವು ಮೊಬ್ ಕೊಟ್ಟಿದ್ದೀವಿ. ನಿಮ್ಗೆ ಆಸೆ ಕಾಂಗ್ರೆಸ್, ಏನಾಯ್ತದೆ ಹೇಳಕ್ಕಾಗೋದಿಲ್ಲ. ಯಾರು ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? ಒಟ್ಟಿನಲ್ಲಿ ಅಭಿವೃದ್ಧಿ ಆಗ್ಬೇಕು. ಯೋಗೇಶ್ವರ್ ಬಂದ್ರೆ ಅಭಿವೃದ್ಧಿ. ನಿಖಿಲ್ ಬಂದ್ರೆ ಕಷ್ಟ ಸರ್. 2 ಸತಿ ಗೆದ್ದವ್ರೆ. ಏನ್ ಕೆಲಸ ಮಾಡಿದರು? 2 ಸಲ ಸೋತವ್ರಿ. ಗೆದ್ದವ್ರೆ ಕುಮಾರಸ್ವಾಮಿ ಅದು ಸರ್. ಕುಮಾರಸ್ವಾಮಿ ಅವರೆಲ್ಲ ಸರ್ ಗೆದ್ದದ್ದು. ಅವ್ರ ತಂದೆ ಅಪ್ಪ ಮಗ ಎಲ್ಲ ಒಂದೇ ಅಂತ ಹೇಳ್ದವ್ರೆ. ಅವರೆಲ್ಲ ಗೆದ್ದದ್ದು, MLA ಆಗೋದು, ಮಿನಿಸ್ಟರ್ ಆದ್ರು. ಏನ್ ಕೆಲಸ ಆಗ್ಲಿಲ್ಲ, ಜನಗಳಿಗೆ ಗೊತ್ತಿಲ್ಲ. ಯೋಗೇಶ್ವರ್ಗೆ ಗೆದ್ದೋದಕ್ಕೆ ಯಾವುದು ಕೋರ್ಟ್ ಕಟ್ಟಿದ್ರು, ಬಸ್ ಸ್ಟ್ಯಾಂಡ್ ಕಟ್ಟಿದ್ರು, ಕೆಲಸಗಳದ್ದು, ತಾಲೂಕು ಆಫೀಸು ಮತ್ತು ಅಂಬೇಡ್ಕರ್ ಭವನ ಮಾಡವ್ರೆ. ಕೆಲಸಗಳು ನಡೀತವೆ. ಚನ್ನಪಟ್ಟಣ ಅಭಿವೃದ್ಧಿ ಆಯ್ತದೆ. ಚನ್ನಪಟ್ಟಣ ಅಭಿವೃದ್ಧಿ ಆಯ್ತದೆ. ನಿಖಿಲ್ ಕಷ್ಟ ಅಂತೀರಾ? ಸ್ವಲ್ಪ ಟ್ರೆಂಡ್ ಅವರೇ ಅಂತವ್ರಪ್ಪ. ನೋಡುವ ಎಲೆಕ್ಷನ್ ಬನ್ನಿ ನೋಡೋಣ. ನೀವ್ ಹೇಳ್ದಂಗ ಹಗ್ಗ ಯಾರು ಸಿಗೆ ಎಲ್ಲ ಹಗ್ಗ ಕಟ್ಟಿದ್ರೆ ಅವ್ರದ್ದು ಒಬ್ರು ಬೀಳ್ತಾರೆ, ಒಬ್ರು ಹೇಳ್ತಾರೆ. ಓಕೆ ಅಜ್ಜಿ, ನಮಸ್ಕಾರ ಕಣಜ್ಜಿ. ಬೋ ಸಂದಾಗಿದ್ದೀರಿ? ಮಾತಾಡಿ. ಏನ್ ನಿಮ್ಮ ಹೆಸರು? ಚೆನ್ನಮ್ಮ. ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀವಿ. ಪಿಂಚಣಿ ದುಡ್ಡೆಲ್ಲ ಬರ್ತಿದ್ಯಾ? ಎಷ್ಟು ಬರುತ್ತೆ? 1,000 ರೂಪಾಯಿ ಬತ್ತದೆ. ತಿಂಗಳ ಬರುತ್ತಾ ಇಲ್ಲ ಕೊಡಲ್ವಾ? ಇಲ್ಲ ತಿಂಗಳ ಬತ್ತದೆ. ಇಲ್ಲ ಅಂದ್ರೆ ಹೇಳಿ ಕೊಡಿಸ್ತೀವಿ. ಇಲ್ಲ ಬತ್ತದೆ. ನೀವು ನಮ್ಮ ಸಿದ್ದರಾಮಣ್ಣನ ರೊಕ್ಕ ಅದು ಬತ್ತದೆ. 2,000 ರೂಪಾಯಿ ಬತ್ತದೆ. ನಿಜ ಹೇಳ್ಬೇಕು. ಆಗೊಂದೆರಡು ತಿಂಗಳು ಬಂದಿರ್ಲಿಲ್ಲ, ಈಗ ತಿರ್ಗಾ ಹಾಕ ಮನ್ಸಿಗೆ ನೋವಾಯ್ತನೋ. ಆಯ್ತು. ಓಟ್ ಹಾಕಿರೆ? ಓಟ್ ಹಾಕಿದ್ರಾ? ಹಾಕಿದ್ರು. ಯಾರು ಗೆಲ್ಬೇಕು? ಕಾಂಗ್ರೆಸ್. ಹೌದಾ? ಅಯ್ಯೋ ಯಾಕೆ?